ಇನ್ನು ಮೋದಿ ಅವರು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳನ್ನು ಹೇಗೆ ಹೊಡಿತಾರೆ ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಗುತ್ತೆ. ಯಾಕಂತಂದರೆ ಕೇಂದ್ರದಲ್ಲಿ ಸಚಿವ ಸಂಪುಟದ ಸರ್ಜರಿ ಅನ್ನುವಂಥದ್ದು ಇನ್ನೇನು ಆಗಲಿಕ್ಕಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೇಂದ್ರದಲ್ಲಿ ಸಚಿವ ಸಂಪುಟದ ಸರ್ಜರಿ ಆಗುತ್ತೆ. ಆ ಸರ್ಜರಿಯಲ್ಲಿ ಒಂದೇ ಕಲ್ಲಿಗೆ ಮೋದಿ ಎರಡು ಹಕ್ಕಿಗಳನ್ನು ಹೊಡಿತಾರಾ? ದ ಮೋಸ್ಟ್ ಸೂಪರ್ ಎಕ್ಸ್ಕ್ಲೂಸಿವ್ ವಾರ್ತೆ ಇದು. ಪಕ್ಷದ ಸಂಘಟನೆಯಲ್ಲಿ ದುಡಿದವರಿಗೆ ಮಂತ್ರಿಗಿರಿಯ ಪವರನ್ನು ಕೊಡೋದಕ್ಕೆ ಈಗ ಮೋದಿ ಸರ್ಕಾರ ಸಜ್ಜಾಗಿ ಕೂತ್ಕೊಂಡಿದೆ. ಕೇವಲ ಸಚಿವರ ಖಾತೆಯಲ್ಲೂ ಕೂಡ ಬದಲಾವಣೆಯ ಒಂದು ವಿಚಾರ ಕಂಡು ಬರ್ತಾ ಇದೆ. ಪ್ರಧಾನಿ ಮೋದಿಯಿಂದ ಸಚಿವ ಸಂಪುಟದ ಪುನರ್ರಚನೆ ಬಹುತೇಕ ಫಿಕ್ಸ್ ಆಗಿದೆ. ಸಂಪುಟ ಸರ್ಜರಿ ಜೊತೆಗೆ ಬಿಜೆಪಿ ಸಂಘಟನೆಯಲ್ಲೂ ಕೂಡ ಚೇಂಜ್ ಅನ್ನ ಮಾಡ್ತಾರಂತೆ ನರೇಂದ್ರ ಮೋದಿ. ಎರಡು ಸರ್ಜರಿಗಳನ್ನು ಏಕಕಾಲದಲ್ಲಿ ಮಾಡಲು ಮೋದಿ ಮತ್ತು ಅಮಿತ್ ಶಾ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಮುಂದಿನ ಒಂದು ವಾರದೊಳಗಡೆ ಸಂಪುಟ ಸರ್ಜರಿಗೆ ಬಹುತೇಕ ಮುಹೂರ್ತ ಫಿಕ್ಸ್ ಆಗುತ್ತೆ. ಬಿಜೆಪಿ ಸಂಘಟನೆಯಲ್ಲಿ ಯುವ ನಾಯಕರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡೋದಕ್ಕೆ ಮೋದಿ ಮತ್ತು ಅಮಿತ್ ಶಾ ಈಗ ಸಜ್ಜಾಗಿದ್ದಾರೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗಳನ್ನು ಹೊಡೆಯೋದಕ್ಕೆ ಮೋದಿ ರೆಡಿಯಾಗಿದ್ದಾರೆ. ಸೂಪರ್ ಎಕ್ಸ್ಕ್ಲೂಸಿವ್ ಇದು. ಪಕ್ಷದ ಸಂಘಟನೆಯಲ್ಲಿ ದುಡಿದವರಿಗೆ ಮಂತ್ರಿಗಿರಿ ಪವರ್ ಕೊಡ್ತಾರಾ ನರೇಂದ್ರ ಮೋದಿ? ಕೆಲ ಸಚಿವರ ಖಾತೆಯಲ್ಲೂ ಕೂಡ ಬದಲಾವಣೆಯ ತಯಾರಿ ಅನ್ನುವಂಥದ್ದನ್ನು ಮಾಡಿಕೊಳ್ತಾ ಇದ್ದಾರೆ ನರೇಂದ್ರ ಮೋದಿ. ಪ್ರಧಾನಿ ಮೋದಿಯಿಂದ ಸಚಿವ ಸಂಪುಟದ ಪುನರ್ರಚನೆ ಬಹುತೇಕ ಫಿಕ್ಸ್ ಆಗಿದೆ. ಸಂಪುಟ ಸರ್ಜರಿಯ ಜೊತೆ ಬಿಜೆಪಿ ಸಂಘಟನೆಯಲ್ಲೂ ಕೂಡ ಚೇಂಜ್. ಏಕಕಾಲಕ್ಕೆ ಎರಡು ಸರ್ಜರಿಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಮೋದಿ ಮತ್ತು ಅಮಿತ್ ಶಾ. ಕೇಂದ್ರದಲ್ಲಿ ಮುಂದಿನ ವಾರದೊಳಗಡೆ ಸರ್ಜರಿ ಅನ್ನುವಂಥದ್ದಾಗುತ್ತೆ. ಯಾರ್ಯಾರು ಇವತ್ತು ಕೇಂದ್ರ ಸಚಿವರ ಸ್ಥಾನದಲ್ಲಿ ಮಂತ್ರಿಗಿರಿಯನ್ನು ಅನುಭವಿಸ್ತಾ ಇದ್ದಾರೆ, ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಅವರು ಸ್ಟೆಪ್ ಡೌನ್ ಆಗುವಂತಹ ಸಾಧ್ಯತೆಗಳು ಇದೆ. ಅದರ ಜೊತೆಗೆ ಅವರು ಈಗಿರುವಂತಹ ಖಾತೆಯಿಂದ ಮತ್ತೊಂದು ಖಾತೆಗೆ ಜಂಪ್ ಆಗುವಂತಹ ಸಾಧ್ಯತೆಗಳು ಕೂಡ ಬಹಳ ಪ್ರಬಲವಾಗಿ ಕೇಳಿ ಬರ್ತವೆ. ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಅನೇಕ ಜನ ಕೇಂದ್ರ ಸಚಿವರಿಗೆ ಕೊಡಲಾಗುತ್ತೆ ಮತ್ತು ಇನ್ನೂ ಅನೇಕ ಜನ ಯುವ ನಾಯಕರಿಗೆ ಒಂದು ಹೊಸ ಫೇಸ್ಗಳಿಗೆ, ಹೊಸ ಮುಖಗಳಿಗೆ ಚಾನ್ಸನ್ನು ಕೂಡ ಕೊಡಲಾಗುತ್ತೆ ಅನ್ನುವಂತಹ ಮಾತುಕತೆಗಳು ಈಗ ಬಿಜೆಪಿಯ ಬಣದಲ್ಲಿ, ಬಿಜೆಪಿಯ ಪಡಸಾಲೆಯಲ್ಲಿ ಬಹಳ ಜೋರಾಗಿ ಹರಿದು ಬರ್ತಾ ಇದೆ. ಇನ್ನೇನು ಒಂದು ವಾರದೊಳಗಡೆ ಸರ್ಜರಿ ಅನ್ನುವಂಥದ್ದಾಗುತ್ತೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ಗೆ ಮೋದಿ ಶಾ ಕೃಪಾ ಕಟಾಕ್ಷ. ಸಾಕಷ್ಟು ವಿವಾದಗಳ ನಡುವೆಯಲ್ಲೂ ಕೂಡ ಪ್ರಧಾನಿಗಿಲ್ಲ ಏಟು. ಮೋದಿ ಸಂಪುಟದಲ್ಲಿ ಉಳಿದಿದ್ದಾರೆ ಧರ್ಮೇಂದ್ರ ಪ್ರಧಾನ್. ಕೋಕ್ ಬದಲು ಕೇವಲ ಖಾತೆ ಬದಲಾವಣೆಯ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಅಮಿತ್ ಶಾ ಬಿಟ್ಟರೆ ತಂತ್ರಗಾರಿಕೆಯಲ್ಲಿ ಪ್ರಧಾನ್ ಸೈ. ಪಕ್ಷದ ಬೆಳವಣಿಗೆಯಲ್ಲಿ ಪ್ರಧಾನ್ ರವರದ್ದು ಹಿರಿಯ ಪಾತ್ರ ಅಂತ ಹೇಳಲಾಗ್ತಾ ಇದೆ. ಹೀಗೆ ಪ್ರಧಾನ್ ಕಂಡ್ರೆ ಮೋದಿ ಶಾಗೆ ಸಿಕ್ಕಾಪಟ್ಟೆ ಒಂದು ಒಲವಿದೆ. ಧರ್ಮೇಂದ್ರ ಪ್ರಧಾನ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಕೃಪಾ ಕಟಾಕ್ಷ ಇದೆ. ಸಾಕಷ್ಟು ವಿವಾದಗಳ ನಡುವೆಯೂ ಕೂಡ ಧರ್ಮೇಂದ್ರ ಪ್ರಧಾನ್ಗೆ ಯಾವುದೇ ತರಹದ ಹಾನಿಯಾಗಿಲ್ಲ. ಯಾಕೆಂತಂದ್ರೆ ನೀಟ್ ಪರೀಕ್ಷೆ ವಿವಾದ ಮಗದೊಂದು ಇದೆಲ್ಲವೂ ಬಂದರೂ ಕೂಡ ಎಲ್ಲೋ ಮೈನಸ್ ಝೋನಲ್ಲಿ ಧರ್ಮೇಂದ್ರ ಪ್ರಧಾನ್ ಉಳಿದುಕೊಳ್ತಾರೆ, ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರೆ ಅನ್ನುವಂತಹ ಮಾತುಕತೆಗಳು ಬಂದಿದ್ದು. ಆದರೆ ಸದ್ಯದ ಮಟ್ಟಿಗೆ ಆ ರೀತಿ ಯಾವುದೇ ತರಹದ ಮಂತ್ರಿಗಿರಿಯ ಲಾಸ್ ಅನ್ನುವಂಥದ್ದು ಪ್ರಧಾನಿಗೆ ಆಗಲಿಕ್ಕಿಲ್ಲ. ಪ್ರಾಬಬಲಿ ಖಾತೆಯ ಬದಲಾವಣೆ ಆಗಬಹುದು. ಅಂದರೆ ಈಗ ಪ್ರಸ್ತುತ ಕೇಂದ್ರದ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಧರ್ಮೇಂದ್ರ ಪ್ರಧಾನ್ ರವರಿಗೆ ಆ ಖಾತೆಯ ಬದಲಾಗಿ ಬೇರೊಂದು ಖಾತೆಯನ್ನು ಕೊಡಬಹುದು. ಆದ್ದರಿಂದ ಪಕ್ಷದ ಸಂಘಟನೆಗೆ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದು ಬಹಳ ದೊಡ್ಡ ಪ್ರಮಾಣಕ್ಕಿದೆ. ಆದ್ದರಿಂದ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಧರ್ಮೇಂದ್ರ ಪ್ರಧಾನ್ ರವರನ್ನು ಕಂಡ್ರೆ ಬಹಳ ಒಲವೂ ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ರವರ ಪಕ್ಷದ ಸೇವೆಯನ್ನು ತಲೆಯಲ್ಲಿಟ್ಕೊಂಡು ಅವರ ಹಿಂದಿನ ಮಂತ್ರಿಗಿರಿಯ ಉಳಿದೆಲ್ಲ ಕೆಲಸಗಳನ್ನು ತಲೆಯಲ್ಲಿಟ್ಕೊಂಡು ಒಂದು ಸ್ವಲ್ಪ ಸೇಫರ್ ಝೋನ್ ಮಾಡ್ಕೊಂಡಿದ್ದಾರೆ. ಖಾತೆಯ ಬದಲಾವಣೆ ಸಾಧ್ಯತೆ ಇದೆ. ಸರ್ಕಾರದ ಕೆಲವು ಪ್ರಮುಖ ಸಚಿವಾಲಯಗಳಿಗೆ ಹೊಸ ಮುಖಗಳು ಬರಲಿಕ್ಕಿದೆ. ಪ್ರಾದೇಶಿಕ ಸಮತೋಲನ, ಜಾತಿ ಸಮೀಕರಣ ಪರಿಗಣಿಸಿ ಕೇಂದ್ರದ ಸರ್ಜರಿ ಆಗುತ್ತೆ. ಚುನಾವಣೆ, ರಾಜ್ಯವಾರು ಪ್ರತಿನಿಧಿತ್ವ, ಪಕ್ಷ ನಿಷ್ಠೆಗೆ ಮೊದಲ ಆದ್ಯತೆಯನ್ನ ಕೊಡಲಿಕ್ಕಿದ್ದಾರೆ ಮೋದಿ. ಪ್ರಧಾನಿ ಮೋದಿ ವಿದೇಶ ಪ್ರವಾಸ ಗಮನದಲ್ಲಿಟ್ಟುಕೊಂಡು ಸಂಪುಟದ ಸರ್ಜರಿ ಅನ್ನುವಂಥದ್ದಾಗುತ್ತೆ. ನಾಳೆ ಪ್ರಧಾನಿ ಮೋದಿ ಅವರು ಸ್ಪೆಷಲ್ ಪ್ರವಾಸದ ಅಂತ್ಯ ಅನ್ನುವಂಥದ್ದಾಗುತ್ತೆ. ಜುಲೈ 1ರಿಂದ 3ರವರೆಗೆ ಭಾರತದ ಪ್ರವಾಸದಲ್ಲಿ ಜಪಾನ್ ಪ್ರಧಾನಿ ಸಾನೆ ತೈಕಿಚ್
ಬರಲಿಕ್ಕಿದ್ದಾರೆ. ಜುಲೈ 6ರಿಂದ 11ರವರೆಗೆ ಇಂಡೋನೇಷಿಯಾ ಆಸಿಸ್ ಕಿವೀಸ್ ಪ್ರವಾಸವನ್ನು ನರೇಂದ್ರ ಮೋದಿ ಅವರು ಕೈಗೊಳ್ಳಲಿಕ್ಕಿದ್ದಾರೆ. ಜುಲೈ 4 ಅಥವಾ 5ರಂದು ಮೋದಿ ಸಂಪುಟದ ಸರ್ಜರಿ ನಡೆಯುವಂತಹ ಸಾಧ್ಯತೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಂಡುಬರ್ತಾರೆ. ಮ್ಯಾಕ್ಸಿಮಮ್ ಒಂದು ವಾರದಲ್ಲಿ ಸರ್ಜರಿ ನಡೆಯುವಂತಹ ಎಲ್ಲ ಚಾನ್ಸಸ್ಗಳು ಈಗ ಕಂಡುಬರ್ತಾ ಇದೆ. ಹೆಂಗೆ ಕೇಂದ್ರ ಸಚಿವರ ಸ್ಥಾನವನ್ನು ಅಥವಾ ಸರ್ಜರಿಯನ್ನು ಹೆಂಗೆ ಮಾಡ್ತಾರೆ, ಹೆಂಗೆ ನಿಭಾಯಿಸ್ತಾರೆ ಅಂತಂದರೆ, ಪ್ರಾದೇಶಿಕ ಸಮತೋಲನ, ಜಾತಿ ಸಮೀಕರಣವನ್ನು ಪರಿಗಣಿಸಿ ಸರ್ಜರಿಯನ್ನು ಮಾಡಲಿಕ್ಕಿದ್ದಾರೆ. ಪ್ರಾದೇಶಿಕ ಸಮತೋಲನ ಅಂದರೆ ಎಲ್ಲ ರಾಜ್ಯಗಳನ್ನು ಕೂಡ ಕವರಿಂಗ್ ಮಾಡುವಂತಹ ಒಂದು ಪ್ರಾದೇಶಿಕ ಸಮತೋಲನವನ್ನು ಮಾಡೋದಕ್ಕೆ ಮೋದಿ ಮತ್ತು ಅಮಿತ್ ಶಾ ಈ ಸರ್ಜರಿಯಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಜಾತಿಯ ಸಮೀಕರಣವೂ ಕೂಡ ಇದರಲ್ಲಿ ಆಗಲಿಕ್ಕಿದೆ. ರಾಜ್ಯದಲ್ಲಿ ಹೆಂಗೆ ನಮ್ಮ ಜಾತಿಯವರಿಗೆ ಟಿಕೆಟ್ ಕೊಡಿ, ನಮ್ಮ ಜಾತಿಯವರಿಗೆ ಮಂತ್ರಿಗಿರಿ ಕೊಡಿ ಅಂತಂತಾರಲ್ಲ, ಹಾಗೆ ಕೇಂದ್ರದಲ್ಲಿಯೂ ಕೂಡ ಸರ್ವೇ ಸಾಮಾನ್ಯ ನಮ್ಮ ಸಮುದಾಯದ ಒಬ್ಬ ನಾಯಕ ಕೇಂದ್ರದಲ್ಲಿ ಹೋಗಬೇಕು, ಕೇಂದ್ರದಲ್ಲಿ ಸಚಿವ ಸ್ಥಾನದಲ್ಲಿರಬೇಕು ಅನ್ನುವಂತಹ ಒಂದು ಆಸೆ, ಆಕಾಂಕ್ಷೆ ಆಯಾ ಸಮುದಾಯದ ಜನರಿಗೆ ಇರುತ್ತೆ. ಹೀಗೆ ಅದನ್ನೂ ಕೂಡ ತಲೆಯಲ್ಲಿಟ್ಕೊಂಡು, ಅವರ ಸೇವೆಯನ್ನೂ ಕೂಡ ತಲೆಯಲ್ಲಿಟ್ಕೊಂಡು, ಅವರ ಊರು, ಅವರ ಪ್ರದೇಶ, ಅವರ ಪ್ರಾಂತ ಅದನ್ನೂ ಕೂಡ ತಲೆಯಲ್ಲಿಟ್ಕೊಂಡು ಮಂತ್ರಿಗಿರಿ ಕೊಡ್ತಾರಂತೆ. ಚುನಾವಣಾ ರಾಜ್ಯವಾರು ಪ್ರತಿನಿಧಿತ್ವ, ಪಕ್ಷನಿಷ್ಠೆಗೆ ಮೊದಲ ಆದ್ಯತೆ. ಯಾರು ಪಕ್ಷನಿಷ್ಠರಾಗಿರ್ತಾರೋ ಅವರಿಗೆ ಮಂತ್ರಿಗಿರಿ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನರೇಂದ್ರ ಮೋದಿ ಅವರ ಪ್ರವಾಸವನ್ನು ಗಮನದಲ್ಲಿಟ್ಕೊಂಡು ಈಗ ಸರ್ಜರಿ ಅನ್ನುವಂಥದ್ದು ಫಿಕ್ಸ್ ಆಗುತ್ತೆ. ನಾಳೆ ನರೇಂದ್ರ ಮೋದಿ ಅವರ ಸ್ಪೆಷಲ್ ಪ್ರವಾಸ ಮುಕ್ತಾಯಗೊಳ್ಳುತ್ತೆ. ಅದಾದಮೇಲೆ ಜುಲೈ 1ರಿಂದ 3ರವರೆಗೆ ಭಾರತ ಪ್ರವಾಸದಲ್ಲಿ ಜಪಾನ್ ಪ್ರಧಾನಿ ಸಾಥನ್ನು ನೀಡ್ತಾರೆ.